ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ 10 ಗಂಟೆ ಆಗೈತಿ ಫ್ರೆಂಡ್ಸ್. ಇವಾಗ ನಾನು ಸ್ಟಡಿ ಸ್ಟಾರ್ಟ್ ಮಾಡಬೇಕು. ನನ್ನ ಸ್ಟಡಿಯ ಫಸ್ಟ್ ಸಬ್ಜೆಕ್ಟ್ ನಾನು ಹಿಸ್ಟ್ರಿ ತೊಗೊಂಡು ಬಂದೀನಿ. ಇವಾಗ ನಾನು ಹಿಸ್ಟ್ರಿ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸ್ಟಾರ್ಟ್. ಹಾಯ್ ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 32ನೇ ಸ್ಟಡಿ ವ್ಲಾಗ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವಾಗ ನಾನು 10 ಗಂಟೆಯಿಂದ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಬೆಳಗ್ಗೆ ನಸಿಗ್ನಲ್ಲಿ ಹೇಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. 3 AM ಹೇಳೋಕ್ಕೆ ಆಗಿಲ್ಲ, ಯಾಕಂದರೆ ಮತ್ತೆ ನನಗೆ ಹೆಲ್ತ್ ಪ್ರಾಬ್ಲಮ್ಮು ಅಂದರೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ನಾಳೆಯಿಂದ 3 AM ಎನಿ ಕಂಡೀಷನ್ ಹೇಳಲೇಬೇಕು. ಇವಾಗ ನಾನು ಫಸ್ಟ್ ಸಬ್ಜೆಕ್ಟ್ನ ಹಿಸ್ಟ್ರಿ ಓದ್ತಾ ಇದ್ದೀನಿ. ಹಿಸ್ಟ್ರಿ 1 ಅವರ್ ಸ್ಟಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಿಸ್ಟ್ರಿ ನೋಟ್ಸ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ವಿಡಿಯೋನ ಇವತ್ತು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಇನ್ನೂ ಯಾರ್ಯಾರು ನೋಡಿಲ್ಲ ಅದನ್ನು ಹೋಗಿ ನೋಡಿ ಫ್ರೆಂಡ್ಸ್. ಒಂದು ಐಡಿಯಾ ಬರುತ್ತೆ ನಿಮಗೆ ಯಾವ ರೀತಿಯಾಗಿ ನೋಟ್ಸ್ನ ಮಾಡ್ಕೋಬೇಕು ಅಂತ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ನಾನು ಜಿಯೋಗ್ರಫಿನ ಸ್ಟಡಿ ಮಾಡ್ತಾ ಇದ್ದೀನಿ. ಜಿಯೋಗ್ರಫಿಯಲ್ಲಿ ಜಲಗೋಳ, ವಾಯುಗೋಳ, ಶಿಲಾಗೋಳವನ್ನು ನಾನು ನೋಟ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದನ್ನೇ ಇವಾಗ ರೀಡಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು ಕೇಳ್ತಾಯಿದ್ರು, ಅವರ ಹೆಸರು ಅನಿತಾ ಅಂದ್ಕೊಳ್ತೀನಿ. ಅವರು ಏನಂತ ನೋಟ್ಸ್ ಮಾಡ್ಕೊಳ್ತಾನೆ ಓದಬೇಕಾ, ನನಗೆ ಟೈಮ್ ಸಾಲ್ತಾ ಇಲ್ಲ ಫ್ರೆಂಡ್, ಪ್ಲೀಸ್ ಹೇಳಿ ಅಂತ ಹೇಳ್ತಾಯಿದ್ರು. ಇಲ್ಲ, ನೋಟ್ಸನ್ನು ಯಾಕೆ ಮಾಡ್ಕೊತೀವಿ ಅಂತಂದರೆ ನೆಕ್ಸ್ಟ್ ಟೈಮ್ ರಿವಿಷನ್ ಟೈಮಲ್ಲಿ ಹೆಲ್ಪ್ ಆಗಲಿ ಅಂತ. ಎಲ್ಲ ಟೈಮಲ್ಲೂ ನಾವು ಪುಸ್ತಕಗಳನ್ನು ಓದ್ಕೊಂಡು ಬಂದರೆ ಆಗಲ್ಲ. ಹಾಗಾಗಿ ನಾವು ಶಾರ್ಟ್ ನೋಟ್ಸನ್ನು ಮಾಡ್ಕೊಳ್ತಾ ಹೋದರೆ ಅದನ್ನೇ ನಾವು ಕ್ವಿಕ್ಕಾಗಿ ರೀಡಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಏನು ಮಾಡ್ತೀವಿ, ನೋಟ್ಸನ್ನು ಮಾಡ್ಕೋತೀವಿ ಫ್ರೆಂಡ್ಸ್. ನಮಗೆ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಹೈಲೈಟ್ ತೊಗೊಂಡು ಮಾರ್ಕ್ ಮಾಡ್ತಾ ಓದ್ಕೋಬೋದು ಫ್ರೆಂಡ್ಸ್. ಹಾಗಾಗಿ ಆ ರೀತಿಯಾಗಿ ಓದ್ಕೊಳ್ಳಿ, ಪರವಾಗಿಲ್ಲ, ನಡೆಯುತ್ತೆ. ಆದರೆ ಪರ್ಫೆಕ್ಟಾಗಿ ಓದ್ಕೋಬೇಕಾಗತ್ತೆ. ಹೈಲೈಟಲ್ಲಿ ಮಾರ್ಕ್ ಮಾಡ್ಕೊಂಡಿರೋದನ್ನು ನಾವು ರಿವಿಷನ್ ಟೈಮಲ್ಲಿ ಹೈಲೈಟ್ ಮಾಡ್ಕೊಂಡಿದ್ದನ್ನು ಮಾತ್ರ ಓದ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ನೀವು ಮಾಡ್ಕೊಳ್ಳಿ. 1 hour later. ಇವಾಗ ನಾನು ಕನ್ನಡ ಸಬ್ಜೆಕ್ಟನ್ನು ಓದ್ಕೊಳ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಇನ್ನೊಬ್ಬರು ಕೇಳ್ತಾಯಿದ್ರು, ಮಾಕ್ ಟೆಸ್ಟ್ ಪರೀಕ್ಷೆಯನ್ನು ಯಾವ ರೀತಿಯಾಗಿ ತಗೋಬೇಕು ಸಿಸ್ಟರ್ ಹೇಳ್ಕೊಡಿ ಅಂತ. ನೋಡಿ ಫ್ರೆಂಡ್ಸ್, ನಾನು ಅದನ್ನು ಸಹ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಫ್ರೀ ಆಗಿರುತ್ತೆ. ಮತ್ತು ಆಲ್ ಸಬ್ಜೆಕ್ಟ್ ಕೂಡ ನಾವು ಮಾಕ್ ಟೆಸ್ಟನ್ನು ಕಂಡಕ್ಟ್ ಮಾಡ್ಬೋದು. ನೋಡಿ, ಗೂಗಲ್ನಲ್ಲಿ ಎಕನಾಮಿಕ್ಸ್ ಮಾಕ್ ಟೆಸ್ಟ್ ಇನ್ ಕನ್ನಡ ಅಂತ ಟೈಪ್ ಮಾಡಬೇಕು. ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ, ಎಕನಾಮಿಕ್ ಮಾಕ್ ಟೆಸ್ಟ್ ಇನ್ ಕನ್ನಡ. ನೋಡಿ, ಈ ರೀತಿಯಾಗಿ ಟೈಪ್ ಮಾಡಿ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟ ತಕ್ಷಣ ಫಸ್ಟ್ ಅರ್ಥಶಾಸ್ತ್ರದ ಅಣಕು ಪರೀಕ್ಷೆ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಅರ್ಥಶಾಸ್ತ್ರದ ಅಣಕು ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಪ್ರಶ್ನೆ, ಮೊದಲು ಕೆಳಮುಖವಾಗಿ ಮತ್ತು ನಂತರ ಮೇಲಕ್ಕೆ ಇದು ಚಲನೆಯಾಗಿದೆ. ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೆ ಫ್ರೆಂಡ್ಸ್. 1ನೇ ಪ್ರಶ್ನೆ, 2ನೇ ಪ್ರಶ್ನೆ, ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೆ. ಇವುಗಳಿಗೆ ನಾವು ಆನ್ಸರ್ ಮಾಡಿ ಕೊನೆಗೆ ಸಬ್ಮಿಟ್ ಮಾಡಬೇಕು. ಇದೇ ರೀತಿ ನಾವು ಆಲ್ ಸಬ್ಜೆಕ್ಟ್ ಸಹ ನಾವು ಮಾಕ್ ಟೆಸ್ಟನ್ನು ತೆಗೆದುಕೊಳ್ಬೋದು ಫ್ರೆಂಡ್. ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್. ಇವಾಗ ಟೈಮ್ 5:30. ಇವಾಗ ಮತ್ತೆ ನಾನು ಸ್ಟಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀನಿ ಫ್ರೆಂಡ್ಸ್. One hour later.
ಇವಾಗ ನಾನು ಕಂಪ್ಯೂಟರ್ ಓದ್ಕೋತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗೂ ಮುಂದುವರಿತಾ ಇದೆ? ನೀವು ಸಹ ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಸ್ಟಡಿಯನ್ನು ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.